ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಿದ್ಯಾಶ್ರೀ ಹಳ್ಳಿ ಮಗಳು ಚಾನಲ್ಗೆ ವೆಲ್ಕಮ್ ರೀ. ಈಗ ಸ್ವಲ್ಪ ಸುಸ್ತಾಗಿತ್ತು, ರಾಮದುರ್ಗಕ್ಕೆ ಹೋಗಿ ಬಂದೆ, ಹಿಂಗಾಗಿ ಮುಂದ್ಕೊಂಡಿದ್ದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದೀವಿ. ಚಹಾ ಮಾಡ್ಕೊಂಡು ಕುಡ್ದೆ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಎಲ್ಲೋ ಕೆಳಗೆ ಅಂಗಡಿಗೆ ಹೋಗಿ ಬರ್ತೀವಿ ಅಂತ ಹೋಗ್ಯಾರ. ಈಗೇನು ಮಾಡಕತ್ತೀನಿ ಅಂತಂದ್ರೆ ಬೆಂಡೆಕಾಯಿ ಪಲ್ಯ ಮಾಡತ್ತೀನಿ ರೀ. ಒಬ್ಬೊಬ್ಬರು ಒಂದೊಂದು ಥರ ಬೆಂಡೆಕಾಯಿ ಪಲ್ಯ ಮಾಡ್ತಾರೆ ರೀ. ಆದ್ರೆ ನಮ್ಮ ಮನೆಯವ್ರಿಗೆ ಡಿಫ್ರೆಂಟ್ ರೀ. ನಮ್ಮ ಹುಡುಗರಿಗೆ ಹಿಡಿಸೋದಿಲ್ಲ ಅದು. ನಮ್ಮ ಮನೆಯವ್ರಿಗೆ ಏನು ಡಿಫ್ರೆಂಟ್ ಅಂತಂದ್ರೆ ಅವ್ರಿಗೆ ಬೇಕಾ ಬೆಂಡೆಕಾಯಿ ಪಲ್ಯ ಸತಿ ಒಣ ಖಾರ ಹಾಕಂತ ಹೇಳ್ತಾರೆ ರೀ ಅವರು. ಅವ್ರಿಗೆ ಹಸಿ ಮೆಣ್ಸಿಕಾಯಿ ಆಗಲಿ ಹಸಿ ಮೆಣ್ಸಿಕಾಯಿ ಹಾಕಿ ಮಾಡುವಂಥದ್ದು ಯಾವುದೋ ಆದರೂ ಅವ್ರಿಗೆ ಇಷ್ಟ ಆಗೋದಿಲ್ಲ ರೀ. ಆದರೂ ನಾವು ಹುಡುಗರು ಮಕ್ಕಳ ದರ್ಶಿಂದಾಗಿ ಹಸಿ ಮೆಣ್ಸಿಕಾಯಿನ ಹಾಕಿ ಮಾಡಿರ್ತೇನೆ ರೀ. ಅವರು ತಿಂತಾರೋ. ಆದ್ರೆ ಅವ್ರ ಫೇವ್ರೇಟ್ ಅಂತಂದ್ರೆ ಎಲ್ಲಕ್ಕೂ ಒಣ ಖಾರ ಹಾಕಿ ಮಾಡೋದ್ರಿ. ನೋಡ್ರಿ ನಾ ಇಲ್ಲೇ ಹುರ್ಕೊಳಕತ್ತೀನಿ ಬೆಂಡೆಕಾಯಿ. ಇವನ್ನ ಚಲೋತ್ನಂಗೆ ತೊಳೆದು ಆಮೇಲೆ ಸ್ವಲ್ಪ ಒಂದು ಅರ್ಬ್ಯಾಗ ಹಾಕಿ ಸ್ವಲ್ಪ ಒರೆಸ್ಕೊಂಡು ಇಲ್ಲೇ ಹುರಿಯಾಕಿಟ್ಟನ್ರಿ. ಇನ್ನೂ ಎಣ್ಣೆ ಹಾಕಿಲ್ಲ ಅದಕ್ಕೆ. ಎಣ್ಣೆ ಯಾಕೆ ಹಾಕಿಲ್ಲ ಅಂತಂದ್ರೆ ಅದ್ರೊಳಗಿನ ನೀರಿನ ಅಂಶ ಎಲ್ಲ ಇದಾಗಬೇಕು ರೀ, ಸುಟ್ಟು ಹೋಗ್ಬೇಕು ನೀರಿನ ಅಂಶ. ಆಮೇಲೆ ಇದಕ್ಕೆ ಎಣ್ಣೆ ಹಾಕಿ ಹುರ್ಕೋಬೇಕು ರೀ. ಇಲ್ಲ ಅಂತಂದ್ರೆ ಜಿಬಿಟ್ ಹಾಕೈತ್ರಿ ಇದು. ಅದಲ್ಲಿ ಹುರಿದ್ರೊಳಗಾಗಿ ನಾವಿಲ್ಲಿ ಏನು ಮಾಡ್ಬೇಕು ಅಂತಂದ್ರೆ ಚಾಕುಲಿ ಏನು ಮಾಡ್ತಾರೆ, ತರಕಾರಿ ಕಟ್ ಮಾಡ್ತಾರೆ. ಅದು ಸ್ವಲ್ಪ ನೀರು ಸುಟ್ಟು ಹೋಗೋದ್ರೊಳಗಾಗಿ ನಾವು ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಕಟ್ ಮಾಡಿಟ್ಕೊಳ್ಳೋಣ್ರಿ. ಅಂದ್ರೆ ಎದಕ್ಕೆ ಹೇಳ್ರಿ, ಇವ ತಿನ್ನಕ್ಕಲ್ರಿ, ಪಲ್ಯಕ್ಕೆ ಹಾಕಕ್ಕೆ. ಪಲ್ಯಕ್ಕೆ ಹಾಕಿದ್ರು ನಾವು ತಿನ್ಬೇಕಲ್ರಿ. ನಾನು ಖಾಲಿ ಇದ್ದಾಗ ನಮಗೇನು ಹವ್ಯಾಸ ಅಂತಂದ್ರೆ ಸ್ವಲ್ಪ ಅವಾಗ ಹಾಡು ಹಾಡ್ಕೊತ ಇರ್ತೇನೆ ರೀ. ಹಾಡೋದು, ಸ್ವಲ್ಪ ಡ್ಯಾನ್ಸ್ ಮಾಡೋದು, ಇದು ನನಗೆ ಹವ್ಯಾಸ. ಯಾರೇನು ತಿಳ್ಕೊಬೇಡ್ರಿ. ಅಂತಂದ್ರೆ ಮನೆಯೊಳಗೆ ಒಬ್ಬರ ನಮ್ಗೆ ಬೇಜಾರು ಆಕೈತಲ್ರಿ. ಹೀಗಾಗಿ ನಮಗೂ ಅಡುಗೆ ಆಗಲಿ ಏನೋ ಮನೆ ಕೆಲಸ ಮಾಡ್ಬೇಕಾಗ್ತದೆ, ನಮಗೂ ಸ್ವಲ್ಪ ಎನರ್ಜಿ ಬೇಕಲ್ರಿ. ಹೀಗಾಗಿ ಆ ಥರ ಎಲ್ಲ ಮಾಡ್ತೀನಿ ರೀ. ಟೊಮೆಟೊ ರೀ, ಇದನ್ನ ತೊಳೆದಿಟ್ಕೊಂಡೀನಿ ರೀ ನಾನು. ಈಗದ ನೀರೆಲ್ಲ ಸುಟ್ಟತ್ರಿ. ನೀರು ಆಗೈತೆ ಅಂತ ಹೇಳಕ್ಕೊಂದು ವಾಸನೆ ಬರ್ತೈತೆ ರೀ. ಅದು ಬೆಂಡೆಕಾಯಿ ಹೆಂಗಪ್ಪ ಅಂತಂದ್ರೆ ಅದು ಒಂಥರ ನೀರು ಆದಿಂದ ಸ್ಮೆಲ್ ಬರ್ತೈತೆ ರೀ. ಇದು ನೀರೆಲ್ಲ ಸುಟ್ಟು ಹೋಗಿಂದ ಈಗ ಕಟ್ ಮಾಡ್ಕೊಂಡಿವಲ್ರಿ, ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಹಾಕಬೇಕು. ಮತ್ತೀಗ ಮೆಣಸಿನ್ಕಾಯಿ ಕಟ್ ಮಾಡ್ಕೋಬೇಕಲ್ರಿ. ಈ ಪ್ಲೇಟ್ನ ಈ ಕಡೆನ ಇಟ್ಬಿಡ್ತೀನಿ. ಭಾಳ ಡಿಸ್ಟರ್ಬ್ ಮಾಡಾಕತ್ತಿ. ಇದಕ್ಕೆ ಸ್ವಲ್ಪ ಹುರಿಯಾಕತ್ತಿಲ್ಲ ಬೆಂಡೆಕಾಯಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರೋದು. ಸ್ವಲ್ಪ ಅಂತಂದ್ರೆ ಸ್ವಲ್ಪ ಹಾಕಿರೋದ ಬೆಂಡೆಕಾಯಿ ಪಲ್ಯ ಸರಿ ಆಗೋದಿರುತ್ತೆ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರ್ಬೇಕು ರೀ. ಅಂತಂದ್ರೆ ಅದ್ರೊಳಗೆ ಕುದ್ದು ಅಂಶ ಹಾಕಲ್ರಿ, ಹಾಕಿ ಎಣ್ಣೆ ಎಷ್ಟು ಹಾಕಿರ್ತೀವಿ ಅಷ್ಟು ಅದು ಇದು